ಪ್ರಭು ಶ್ರೀರಾಮ ಮತ್ತು ಸೀತಾಮಾತೆಯರು ಇದ್ದಂತಹ ಮನೆ ಇದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಅಯೋಧ್ಯೆಯಲ್ಲಿದ್ದೀನಿ. ನಿಮಗೆಲ್ಲ ಗೊತ್ತು, ಇದೇ ಜನವರಿ 22ನೇ ತಾರೀಕಿಗೆ ರಾಮ ಮಂದಿರ ಇನಾಗ್ರೇಟ್ ಆಗ್ತಾ ಇದೆ. ಅಂದರೆ ಇನಾಗ್ರೇಟ್ ಅಂದರೆ ಇದು ದೇವಸ್ಥಾನ ಇನಾಗ್ರೇಟ್ ಆಗ್ತಾ ಇಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾತ್ರ ಆಗ್ತಾ ಇರೋದು 22ನೇ ತಾರೀಕು. ತುಂಬ ಜನ ಕನ್ಫ್ಯೂಷನ್ ಇದೆ, ದೇವಸ್ಥಾನ ಓಪನಿಂಗಾ ಅಥವಾ ಏನು ಅಂತ. ಇದು ದೇವಸ್ಥಾನ ಓಪನಿಂಗ್ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆ. ನಮ್ಮ PM ನರೇಂದ್ರ ಮೋದಿಯವರು ಆ ಕೆಲಸನ ನೆರವೇರಿಸ್ತಾ ಇದ್ದಾರೆ. ಸೊ ದ್ಯಾಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ಎಲ್ಲ ಭಾಗಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ರಾಮ ಮಂದಿರನ ನೋಡಬೇಕು ಅಥವಾ ಈ ಅಯೋಧ್ಯೆನ ನೋಡಬೇಕು ಅಂತ. ಆಲ್ಮೋಸ್ಟ್ ತುಂಬಾ ರಶ್ ಇದ್ದಾರೆ. ನಾವು ಬೆಂಗಳೂರಿಂದ ಟೇಕ್ ಆಫ್ ಆಗಿ ಇಲ್ಲಿ ಲ್ಯಾಂಡ್ ಆಗೋವರೆಗೂ ಪ್ರತಿಯೊಬ್ಬರು ಫ್ಲೈಟಲ್ಲಿ ಇದ್ದವರು ಹೇಳ್ತಾನೆ ಇದ್ದರು, ಜೈ ಶ್ರೀರಾಮ್ ಜೈ ಶ್ರೀರಾಮ್. ಈ ಜಾಗದಲ್ಲೂ ಅಷ್ಟೇ ಎಲ್ಲೆಲ್ಲೂ ಜೈ ಶ್ರೀರಾಮ್ ಅನ್ನೋ ಮಾತು ಕೇಳಿ ಬರ್ತಾನೆ ಇದೆ. ಸೊ ನಾನು ಈಗ ರಾಮ ಮಂದಿರದ ದೇವಸ್ಥಾನದ ರೋಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಟೆಂಪಲ್ ಹತ್ರ ಹೋಗೋಣ. ನಾನೀಗ ರಾಮ ಮಂದಿರಕ್ಕೆ ಹೋಗುವಂತಹ ರಸ್ತೆಯಲ್ಲಿದ್ದೀನಿ. ಸೊ ಇಲ್ಲಿ ಕಾಮಗಾರಿ ಕೆಲಸ ಇನ್ನೂ ಕಂಪ್ಲೀಟಾಗಿ ಮುಗ್ದಿಲ್ಲ. ಒಂದು ಕಡೆ ತಾರ ಹಾಕ್ತಾ ಇದ್ದಾರೆ, ಇನ್ನೊಂದು ಕಡೆ ಸಿಮೆಂಟ್ ಹಾಕಿದ್ದಾರೆ, ಟೈಲ್ಸ್ ಹಾಕಿದ್ದಾರೆ, ಸೆಂಟ್ರಲ್ಲಿ ಡಿವೈಡರ್ ಕೂಡ ಇದೆ. ಇದು ಯಾವ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆ ಕಡೆ ಅಂತೂ ಎರಡೂ ರೆಡಿ ಇದೆ, ಹೋಗೋಕ್ಕೆ ಬರೋದಕ್ಕೆ ಎರಡು ಕಡೆ ರೆಡಿ ಇದೆ. ಬಟ್ ಇಲ್ಲಿ ಒಂದು ತಾರ ಹಾಕ್ತಾ ಇದ್ದಾರೆ. ಐ ಥಿಂಕ್ ಇದು ವೆಹಿಕಲ್ಗಳು ಅಥವಾ ಲೋಡ್ ವೆಹಿಕಲ್ಸ್ ಹೋಗಿ ಬರೋಕ್ಕೆ ಈಸಿ ಆಗಲಿ ಅಂತ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಕಡೆಗೆ ಬಂದರೆ ಇಲ್ಲಿ ಭಕ್ತರು ಹೋಗಿ ಬರೋದಕ್ಕೆ ಮಾಡ್ತಾ ಇರೋವಂಥ ದಾರಿ ಅಂತ ಅನ್ಕೋತೀನಿ. ಏನಣ್ಣ ಬೇಡಣ್ಣ, ಯಾವುದಾದ್ರೂ ಟೆಂಪಲ್ ಹತ್ರಕ್ಕೆ ಹೋದರೆ ಈ ಥರದವ್ರು ತುಂಬ ಜನ ಸಿಗ್ತಾರೆ, ನಾಮ ಹಾಕ್ಸ್ಕೊಳ್ಳಿ ಅಂತ. ಬೇಕಾದವ್ರು ಹಾಕ್ಸ್ಕೋಬೋದು, ನನಗೆ ಬೇಡ, ನಮಗೆ ಇಲ್ಲಿದೆ, ಮನಸ್ಸಲ್ಲಿದೆ. ಎಷ್ಟು ರಶ್ ಇದ್ದಾರೆ ಅಂತಂದರೆ, ನಾನು ಆ್ಯಕ್ಚುಲಿ 2 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದರು. ಅಂದರೆ ಟೆಂಪಲ್ನ ನೋಡೋಕ್ಕೆ ಬಿಡೋದು 2 ಗಂಟೆ ಮೇಲೆ. ಸೊ ದ್ಯಾಟ್ ನಾನು ಒಂಚೂರು ಲೇಟಾಗಿ ಬರೋಣ ಅಂತ ಹೋಗ್ಬಿಟ್ಟೆ, ಆವಾಗಲೇ ಬಂದುಬಿಟ್ಟು. ಯಾಕೆ ಅಂತಂದರೆ ಒಂದೇ ಸರಿ ರಶಲ್ಲಿ ಹೋದರೆ ನೀವೇನು ನೋಡೋಕ್ಕೂ ಆಗೋಲ್ಲ, ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ಸುಮ್ಮನೆ ರಶಲ್ಲಿ ನುಗ್ಗಿ ಹೋಗಿ ಬಂದು ಯಾಕೆ ಒದ್ದಾಟ ಅಂದ್ಬಿಟ್ಟು ಹೋಗಿ ರೂಮ್ ಮಾಡಿ ಲಗೇಜೆಲ್ಲ ರೂಮಲ್ಲಿ ಇಟ್ಬಿಟ್ಟು ಬರೀ ಕ್ಯಾಮ್ರಾ ಮಾತ್ರ ಎತ್ಕೊಂಡು ಬರ್ತಾಯಿದ್ದೀನಿ. ಬನ್ನಿ ನೋಡೋಣ ರಾಮ ಮಂದಿರ ಲೈಫಲ್ಲಿ ಫಸ್ಟ್ ಟೈಮ್. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ರಾಮ ಮಂದಿರ ಇನಾಗ್ರೇಟ್ ಆಗ್ತಿರೋದು ನಮ್ಮ ಕಾಲಘಟ್ಟದಲ್ಲಿ. ಅಂದರೆ ಹೆಚ್ಚು ಕಡಿಮೆ 500 ವರ್ಷಗಳ ವಿವಾದ ಇದು. 500 ವರ್ಷಗಳ ಹೋರಾಟ ಆದಮೇಲೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಬೋದು ಅಂತ ತೀರ್ಪು ಬಂತು 2019ನಲ್ಲಿ. ಸೊ 2020ಇಂದ ಟೆಂಪಲ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಈ ಟೆಂಪಲ್ನ ಕಟ್ಟೋಕ್ಕೆ ಇನ್ನು 5 ವರ್ಷ ಬೇಕಾಗುತ್ತಂತೆ ಮಿನಿಮಮ್ ಹೇಳ್ತಿರೋದು. ಅದ್ರ ಮೇಲೆ ಆದರೂ ಆಗಬಹುದು. ಸೊ ಈಗ ಸದ್ಯಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರುವಂತಹ ದೇವಸ್ಥಾನ ಕಂಪ್ಲೀಟ್ ಆಗದೆ ಇರೋದ್ರಿಂದ ಸದ್ಯಕ್ಕೆ ಇವಾಗ ರಾಮ ಮಂದಿರನ ಹೋಗಿ ನೋಡ್ಕೊಂಡು ಬರೋಣ. ತುಂಬ ಜನ ಬೆಂಗಳೂರು, ತಮಿಳುನಾಡು, ಕೇರಳ ಆ್ಯಂಡ್ ಕರ್ನಾಟಕ, ಆಮೇಲೆ ದೇಶದ ತುಂಬ ಭಾಗಗಳಿಂದ ಜನ ಇಲ್ಲಿಗೆ ರಾಮ ಮಂದಿರವನ್ನು ನೋಡೋಕ್ಕಂತ ಬರ್ತಾ ಇದ್ದಾರೆ. ನಾನು ಅಯೋಧ್ಯೆಗೆ ಬಂದು 2 ದಿನ ಆಯಿತು. ನಿನ್ನೆ ಇದ್ದಿದ್ದಕ್ಕೂ ನಾನು ಬರೋಕ್ಕಿಂತ ಮುಂಚೆ ಇದ್ದಂಥ ರಶ್ಗೂ ಇಲ್ಲಿಯ ಲೋಕಲ್ಸ್ ಹೇಳೋ ಪ್ರಕಾರ ತುಂಬಾ ಜನ ಜಾಸ್ತಿ ಆಗಿದ್ದಾರೆ. ಯಾವುದೇ ಹೋಟೆಲಲ್ಲಿ ಬುಕ್ಕಿಂಗ್ ಸಿಗ್ತಾ ಇಲ್ಲ,
ಬೈ ಚಾನ್ಸ್ ನೀವೇನಾದರೂ ಅಯೋಧ್ಯೆಗೆ ಬರ್ತೀರಿ ಅಂತಂದರೆ ಹೋಟೆಲ್ ಇದೆಯಾ, ಅವೈಲೇಬಲ್ ಇದೆಯಾ ಬುಕ್ಕಿಂಗ್ಸ್ಗೆ, ನಿಮಗೆ ರೂಮ್ ಸಿಗುತ್ತಾ ಇಲ್ವೋ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ಯಾಕೆ ಅಂತಂದರೆ 22ನೇ ತಾರೀಕು ತುಂಬ ಹತ್ರ ಇದೆ. ಅಂದರೆ ಇವತ್ತು ಡೇಟು ಎಕ್ಸಾಕ್ಟಾಗಿ 18ನೇ ತಾರೀಕು, 19, 20, 21 3 ದಿನ ಟೈಮ್ ಇರೋದು. 22ನೇ ತಾರೀಕು ಈ ದೊಡ್ಡ ಸೆಲೆಬ್ರೇಷನ್ ನಡೆಯುತ್ತೆ ಇಲ್ಲಿ. ನಾನೀಗ ಬಂದಿರೋದು ಹನುಮಾನ್ ಗರಿ ಅಂತ ಟೆಂಪಲ್. ಇದು ರಾಮ ಜನ್ಮಭೂಮಿಯ ರಾಮ ಮಂದಿರ ಏನಿದೆ, ರಾಮ ಮಂದಿರಕ್ಕೆ ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರೂ ಅರ್ಧದಿಂದ 1 ಕಿಲೋಮೀಟ್ರ್ ಒಳಗಡೆ ಇರುವಂಥ ಟೆಂಪಲ್ ಇದು. ಇಲ್ಲಿ ಮೂಲತಃ ಹಳೆಯ ಕಾಲದಿಂದ ನೂರಾರು ವರ್ಷಗಳಿಂದ ಹನುಮಂತ ನೆಲೆಗೊಂಡಿದ್ದಾನೆ ಅಂತ ಒಂದು ಪ್ರತೀತಿ ಇದೆ. ಅಲ್ಲಿಗೆ ಬಂದಿದ್ದೀನಿ. ಅಯೋಧ್ಯೆಗೆ ಬಂದು ಈ ಮಣ್ಣನ್ನು ಮೆಟ್ಟೋದೇ ಒಂದು ಅದೃಷ್ಟ ಅಂತ ತಿಳ್ಕೊಬೇಕು. ಅಂಥದ್ರಲ್ಲಿ ಹನುಮಾನ್ ಸ್ವತಃ ವಾಸ ಇರೋ ಟೆಂಪಲ್ಗೆ ಹೋಗ್ತಾ ಇರೋದು ಇನ್ನೂ ಅದೃಷ್ಟ ಅಂತ ಹೇಳ್ಕೊಬೋದು. ಬನ್ನಿ ಒಳಗಡೆ ಹೋಗೋಣ. ಥ್ಯಾಂಕ್ ಯು. ಪೊಲೀಸ್ನವ್ರು ಕೇಳ್ತಾ ಇದ್ದೀನಿ ಒಳಗಡೆ ಕ್ಯಾಮ್ರಾ ಅಲೋ ಇದೆಯಾ ಅಂತ. ಇದೆ ಅಂದರು. ಹೋಗೋಣ. ಹಳೇ ಕಾಲದ ದೇವಸ್ಥಾನ. ಒಂದು ರೌಂಡ್ ಹೋಗೋಣ ಹಿಂಗೇನೆ ಆಯಿತಾ. ಹಿಂಗೆ ಒಂದು ರೌಂಡ್ ಬಂದ್ಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸೀತಾಮಾತೆ ಕುಂಕುಮ ಇಟ್ಕೊಳ್ಳೋದನ್ನ ನೋಡಿ ಆಂಜನೇಯ ಕೇಳ್ತಾನೆ, ಯಾಕೆ ಈ ಕುಂಕುಮ ನೀವು ಇಟ್ಕೊತಾ ಇದ್ದೀರಾ ಅಂತ. ಸೀತೆ ಹೇಳ್ತಾರೆ, ನಾನು ಈ ಕುಂಕುಮನ ಹಣೆಗೆ ಇಟ್ಕೊಂಡಷ್ಟು ರಾಮನಿಗೆ ಆಯುಷು ಮತ್ತು ಆರೋಗ್ಯ ಬಂದು ಇಂಪ್ರೂವ್ ಆಗುತ್ತೆ ಅಂತ. ಸೊ ಆಂಜನೇಯ ಬಂದ್ಬಿಟ್ಟು ತನ್ನ ಮೈ ತುಂಬ ಹಚ್ಕೊಂಡು ಬರ್ತಾನಂತೆ, ರಾಮನಿಗೆ ಇನ್ನೂ ಜಾಸ್ತಿ ಒಳ್ಳೆಯದಾಗಲಿ ಅಂತ. ಸೊ ಅದೇ ರೀತಿ ಈ ಟೆಂಪಲಲ್ಲಿ ಪ್ರತಿಯೊಂದು ಗೋಡೆ ಮೇಲೆ ಪ್ರತಿಯೊಂದು ಕಡೆನೂ ರಾಮ ನಾಮ ಅಥವಾ ರಾಮನ ಬಗ್ಗೆ ಗುಣಗಾನನೇ ಕೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಹನುಮಾನ್ ಗರಿಯ ಹನುಮಂತನ ದರ್ಶನ ಪಡೆದಿದ್ದಾಯಿತು. ಈಗ ನಾವು ರಾಮನ ಮನೆಗೆ ಹೋಗುವಂಥ ಟೈಮು. ರಾಮನ ಮನೆ ಅಂತಂದರೆ ರಾಮ ಮದುವೆ ಆದಮೇಲೆ ತನ್ನ ಮಡದಿ ಸೀತಾಮಾತೆಯ ಜೊತೆ ವಾಸ ಇದ್ದಂತಹ ಮನೆ ಅದು, ಕನಕ್ ಭವನ್ ಅಂತ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅದೇನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಬನ್ನಿ. ಇಂಥ ಪವಿತ್ರವಾದಂತಹ ಜಾಗಕ್ಕೆ ಬಂದು ಹೋಗ್ತಿರೋದಕ್ಕೆ ನನಗಂತೂ ತುಂಬ ಖುಷಿ ಇದೆ. ನಾನೀಗ ಹೋಗ್ತಿರೋದು ಬಂದು ಕನಕ್ ಮಹಲ್. ಕನಕ್ ಮಹಲ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು ಕನಕ್ ಮಹಲ್ ಅಂದರೆ ಏನು ಅಂತ. ಅದು ಬಂದು ರಾಮ ಮದುವೆ ಆದಮೇಲೆ ತನ್ನ ಮಡದಿ ಅಂದರೆ ಸೀತಾಮಾತೆಯ ಜೊತೆ ವಾಸವಿದ್ದಂಥ ಸ್ಥಳ ಅದು. ಐ ಥಿಂಕ್ ನಾವು ಅಲ್ಲಿಗೆ ಹೋಗಿ ಆ ಜಾಗದಲ್ಲಿ ಒಂದು 5 ನಿಮಿಷ ಇದ್ದು ಬಂದ್ರೂ ನಮ್ಮ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಶ್ರೀರಾಮ ಇದ್ದಂಥ ಜಾಗ, ಶ್ರೀರಾಮ ರಾಮ ಅನ್ನೋ ಹೆಸರು ಬಂದು ಅಷ್ಟು ಇಂಪಾರ್ಟೆನ್ಸ್ ಇದೆ ನಮ್ಮ ಇಂಡಿಯನ್ಸ್ಗೆ. ಏನಪ್ಪ ಇದು ಇಷ್ಟೊಂದು ಜನ ಇದ್ದಾರೆ, ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ರು ಬಿಡು ಇಲ್ಲಿ. ಅಣ್ಣ ಹೋಗೋಣ ಬೇಗ. ನಮ್ಮ ದೇಶದ ಆದಿಪುರುಷನ ಬಗ್ಗೆ ಆರಾಧನೆ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ ಇಷ್ಟು ಜನ ಗ್ರೇಟ್ ಅಲ್ವಾ ಇದು. ಅಂದರೆ ದೇವರೇ ಮನುಷ್ಯನ ರೂಪದಲ್ಲಿ ಹುಟ್ಟು ಬಂದು ನಮ್ಮ ದೇಶದಲ್ಲಿ ಇದ್ದು ಹೋದ ಅಂತಂದರೆ ಸಣ್ಣ ಪುಟ್ಟ ವಿಷಯ ಅಲ್ಲ ಅದು. ಸಿಕ್ಕಾಪಟ್ಟೆ ಟೈಟ್ ಪೊಲೀಸ್ ಸೆಕ್ಯೂರಿಟಿ ಇದೆ. ಪೊಲೀಸ್ ಅಲ್ಲದೆ ಮಿಲಿಟ್ರಿ ಅವರು ಇದ್ದಾರೆ ಇಲ್ಲಿ. ಅಷ್ಟು ಟೈಟ್ ಸೆಕ್ಯೂರಿಟಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫೈನಲಿ ಈಗ ನಾವು ಕನಕ ಭವನಕ್ಕೆ ಬಂದಿದ್ದೀವಿ. ಸೀತಾರಾಮ ಪ್ರಭುಗಳು ವಾಸವಾಗಿದ್ದಂತಹ ಮನೆಯ ಒಳಗಡೆ ಇವತ್ತು ಹೋಗ್ತಾ ಇದ್ದೀನಿ ನಾನು ಅಂತಂದರೆ ಅದು ಎಷ್ಟೋ ಜನ್ಮದ ಅದೃಷ್ಟನೇ ಇರಬೇಕು. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ. ತುಂಬ ಜನ ಹೇಳ್ತಿದ್ರು ಕನ್ನಡದಲ್ಲಿ ಅಕ್ಷರಗಳಿಲ್ಲ ಅಯೋಧ್ಯೆಯಲ್ಲಿ ಅಂತ. ಸೊ ಇಲ್ಲಿ ಇದೆ.
ಕೆಲವು ಕಡೆ ಹಾಕಿದ್ದಾರೆ ಆ್ಯಂಡ್ ಕೆಲವು ಕಡೆ ಹಾಕಿಲ್ಲ. ಇದು ಕನಕ ಭವನ. ಈಗ ನಾವು ಬಂದಿರೋದು ಕನಕ ಭವನ. ಸೀತಾರಾಮ ಪ್ರಭುಗಳು ಮದುವೆ ಆದಮೇಲೆ ಇಬ್ಬರು ಇದೇ ಮನೆಯಲ್ಲಿ ವಾಸವಾಗಿದ್ದರಂತೆ. ಬನ್ನಿ ಒಳಗಡೆ ಹೋಗಿ ಹೆಂಗಿದೆ ನೋಡ್ಕೊಂಬರೋಣ. ಕನಕ ಭವನ ಈ ರೀತಿ ಕಾಣುತ್ತೆ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೆಂಗಿದೆ ಅಂತ. ಪ್ರಭು ಶ್ರೀರಾಮ ಮತ್ತು ಸೀತಾಮಾತೆಯರು ಇದ್ದಂತಹ ಮನೆ ಇದು. ನಿಜವಾಗ್ಲೂ ನನ್ನ ಜನ್ಮ ಎಲ್ಲೋ ಒಂದು ಕಡೆ ಪಾವನ ಆಯಿತು ಅಂತ ಅನ್ನಿಸ್ತಾ ಇದೆ ಈ ಜಾಗಕ್ಕೆ ಬಂದಿರೋದಕ್ಕೆ. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ನೀಟಾಗಿ ನೋಡ್ಕೊಂಬಿಡಿ. ಇದೆ ಪ್ರಭು ಶ್ರೀರಾಮ ಮತ್ತು ಸೀತಾಮಾತೆ ಇದ್ದಂಥ ಮನೆ. ಮತ್ತೆ ನಾವಿಲ್ಲಿ ಯಾವತ್ತು ಬರ್ತೀವೋ ಗೊತ್ತಿಲ್ಲ. ಸದ್ಯಕ್ಕಂತೂ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವು ಯಾವ ಜಾಗಕ್ಕೆ ಹೋಗಿ ಕೈ ಮುಗಿದ್ರೂ, ಎಷ್ಟೇ ದೇವರುಗಳ ದರ್ಶನ ಮಾಡಿದ್ರು, ನಮ್ಮ ದೇಶದ ಆದಿಪುರುಷ ಶ್ರೀರಾಮನ ದರ್ಶನಗಳು ಹೋಗ್ತಾ ಇರ್ತೀವಿ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ. ಬಟ್ ಆದರೆ ಇವತ್ತು ಇಲ್ಲಿಯ ವೈಬ್ರೇಷನ್ ಬೇರೆಯೇ ಇದೆ. ಪ್ರಭು ಶ್ರೀರಾಮ ನಡೆದಾಡಿರುವಂತಹ, ವಾಸ ಇದ್ದಂತಹ ಮನೆ ಇದು ಅಂತ ಅಲ್ಲಿಗೆ ಬಂದಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಸೊ ಲಿಟ್ರಲಿ ಒಂಥರ ಎಮೋಷನ್ ಆಯ್ತು ಅವಾಗಲೇ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡುವಂಥ ಟೈಮಲ್ಲಿ. ದಟ್ ಈಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ಮೀ. ಯಾರಾದರೂ ಬರಬೇಕು ಅಂತ ಇದ್ದರೆ ಬನ್ನಿ, ದಯವಿಟ್ಟು ಬಂದು ಇಲ್ಲಿ ದೇವಸ್ಥಾನ ಅಥವಾ ಪ್ರಭು ಶ್ರೀರಾಮರ ಮನೆಯನ್ನು ಕೂಡ ನೀವು ನೋಡಿ ಅಲ್ಲಿಯ ವೈಬ್ನ ಎಂಜಾಯ್ ಮಾಡ್ಬೋದು. ನಾವು ಆವಾಗಲೇ ನೋಡಿದಂತಹ ಹನುಮಾನ್ಗಿರಿ ದೇವಸ್ಥಾನ ಇರೋದು ಅಲ್ಲಿ. ಹಿಂಗೇ ಬಂದರೆ ಇದೇ ದಶರಥ ಭವನ. ಶ್ರೀರಾಮ ಮತ್ತು ಸಿಬ್ಲಿಂಗ್ಸ್ ಅವರ ಅಣ್ಣ ತಮ್ಮಂದಿರು ಚಿಕ್ಕ ವಯಸ್ಸಲ್ಲಿ ಆಡಿ ಬೆಳೆದಂತಹ ಮನೆಯಂತೆ ಇದು. ಬನ್ನಿ ಇಂತಹ ಒಂದು ಅದ್ಭುತವಾದ ಜಾಗವನ್ನು ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ. ಇವ್ರು ನೋಡಿ, ಇವರು ಐ ಥಿಂಕ್ ರಾಮಕೋಟಿ ಬರೀತಾ ಇದ್ದಾರೆ ಅಂತ ಅನ್ಕೋತೀನಿ. ಎಷ್ಟು ಚಿಕ್ಕದಾಗಿ ಬರೀತಾ ಇದ್ದಾರೆ ನೋಡಿ. ದಶರಥ ಭವನ. ಪ್ರಭು ಶ್ರೀರಾಮ ತನ್ನ ಸಿಬ್ಲಿಂಗ್ಸ್ಗಳ ಜೊತೆ, ಅಂದರೆ ಅಣ್ಣ ತಮ್ಮಂದಿರ ಜೊತೆ, ತಮ್ಮ ಸ್ವೀಟ್ ಮೆಮೊರಿಯನ್ನು, ಏನು ನಾವೆಲ್ಲ ಅಂತೀವಿ ಚೈಲ್ಡ್ಹುಡ್ ಇಸ್ ಎ ಗೋಲ್ಡನ್ ಮೂಮೆಂಟ್ ಅಂತ, ಆ ಸುಂದರವಾದಂತಹ ಚೈಲ್ಡ್ಹುಡ್ನ ಕಳೆದಂಥ ಜಾಗ ಅಂತೆ ಇದು ದಶರಥ ಭವನ. ನೀವು ನೋಡ್ತಿರ್ಬೋದು. ನನಗಂತೂ ನಿಜವಾಗ್ಲೂ ಒಂಥರ ಏನೋ ಸ್ವರ್ಗದಲ್ಲೇ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನಿನ್ನೆಯಿಂದ ಅಯೋಧ್ಯೆಗೆ ಬಂದಾಗಿಂದ ಇಲ್ಲಿಯ ವೈಬೇ ಬೇರೆ. ರಾಮನ ಬಿಟ್ಟರೆ, ರಾಮನ ಹೆಸರನ್ನ ಬಿಟ್ಟರೆ, ಆತನ ದೂತ ಹನುಮಂತನ ನಾಮ ಬಿಟ್ಟರೆ ಬೇರೆ ಏನೂ ಇಲ್ಲಿಲ್ಲ. ಎಲ್ಲ ರಾಮಮಯ. ಒಂಥರ ತೃಪ್ತಿ ಆಯಿತು ಗುರು ಮನಸ್ಸಿಗೆ. ಈ ವಿಡಿಯೋ ನೋಡಿ ನಿಮಗೂ ತೃಪ್ತಿ ಆಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ, ನನ್ನ ಅಯೋಧ್ಯೆ ಸೀರೀಸ್ನ ಮುಗಿಸ್ತೀನಿ. ನಾನೇನು ಜಾಸ್ತಿ ಮಾಡಿಲ್ಲ ವಿಡಿಯೋಸು, ಒಂದೇ ವಿಡಿಯೋ ಮಾಡಿರೋದು, 1 or 2 ಅಷ್ಟೇ. ಐ ಥಿಂಕ್ ಇದನ್ನು ಕಟ್ ಮಾಡ್ತೀನೋ ಇಲ್ಲೋ, ಒಂದೇ ವಿಡಿಯೋ ಮಾಡ್ತೀನೋ ಗೊತ್ತಿಲ್ಲ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.